ಧೈರ್ಯವಾಗಿರಿ. ಇಟ್ಸ್ ಮೈ ಪ್ರಾಮಿಸ್. ಅಮೂಲ್ಯ, ಏ ಅಮೂಲ್ಯ, ಅಮೂಲ್ಯ, ಪಲ್ಸ್ ರೇಟ್ ಬೇರೆ ತುಂಬ ಕಡಿಮೆ ಇದೆ. ಇವಳ ಬಾಡಿನಲ್ಲಿ ಆಕ್ಸಿಜನ್ ಕಂಟೆಂಟ್ ಇಲ್ಲ ಅನ್ಸುತ್ತೆ. ಏನು ಮಾಡೋದು? CPR. ಸಾರಿ ಅಮೂಲ್ಯ, ನನ್ನಿಂದ ನಿನಗೆ ಈ ಪರಿಸ್ಥಿತಿ ಬಂತು. ಬಟ್ ಐ ಹ್ಯಾವ್ ಟು ಸೇವ್ ಯು. ಇಷ್ಟೊತ್ತಾದರೂ ಅಗ್ರಜ ಬಂದಿಲ್ವಲ್ಲ? ನೋಡಿ, ಇನ್ನೇನು ಫೈರ್ ಇಂಜಿನ್ ಬರುತ್ತೆ. ವೇದಾಂತ ಏನು ಮಾಡೋಕ್ಕಾಗದೇ ಇದ್ರು ಅವ್ರು ಬಂದು ಕಾಪಾಡ್ತಾರೆ. ಯಾರೂ ಹೆದರ್ಬೇಡಿ. ಅವ್ರು ಬರ್ದೇ ಇದ್ರೇನೆ ವಾಸಿ. ಒಳಗಿರೋರಿಬ್ರು ಕತೆ ಅಲ್ಲೇ ಮುಗ್ದೋದ್ರೆ ನೆಮ್ಮದಿ ಆಗುತ್ತೆ. ಏನ್ ಮಾಡ್ತಿದ್ಯಾ ನೀನು? ಬೆಂಕಿನೇ. ಮಾತಿಗೆ ಮುಂಚೆ ನಾವಂದ್ರೆ ತಮಾಷೆನ ಅಂತಿರ್ತಿಲ್ಲ. ಹೋಗಿ ಮಂಚದ ಕೆಳಗಡೆ ತೂರ್ಕೊಂಡಿದ್ಯಲ್ಲ. ಎದೋಳ ಮೇಲೆ ಎದ್ದೇಳು. ಏಯ್ ನಡಿ. ಏಯ್ ಏಯ್, ಕರ್ಮ, ಇವಳನ್ನ ಎಷ್ಟು ಮುಡ್ಸ್ಕೋಬಾರ್ದು ಅಂತ ಪ್ರಯತ್ನ ಪಟ್ರು. ವೇದಾಂತ್ ತುಂಬ ಡಿಲೇ ಮಾಡಿಬಿಟ್ರು. ಒಳಗಡೆ ಏನೋ ಅನಾಹುತ ಆಗಿರಬೇಕು. ಅಮೂಲ್ಯ ಸೇಫಾಗಿ ಬರ್ತಾಳೆ ಅಂತ ನನಗನ್ನಿಸ್ತಾ ಇಲ್ಲ.
ಅಮೂಲ್ಯ ಮಗಳೇ, ವೇದಾಂತ, ನನ್ ಮಗಳ ಕೈಯಲ್ಲಿ ಆಗಲ್ಲ ತಾನೇ? ಗಟ್ಟಿ ಕಿಡ್ಕೊಳ್ಳಿ ಅಣ್ಣ ನಿಂಗೇನು ಆಗಿಲ್ಲ ತಾನೆ? ವೆಯ್ಟ್ ಆದ್ಯಾ, ನನಗೆ ಇನ್ನೊಂದು ಕೆಲಸ ಇದೆ. ಅಣ್ಣ ಯಾವುದೇ ಕಾರಣಕ್ಕೂ ನನ್ನ ಹಿಂದೆ ಬರೋ ಹಾಗಿಲ್ಲ. ನನ್ನ ಮೇಲೆ ಅಣ್ಣ ಅಣ್ಣ ಆದ್ಯ, ಆದ್ಯ ಏನಾಯ್ತಮ್ಮ? ವೇದಾಂತ ಯಾಕೆ ಮತ್ತೆ ಆ ರೂಮ್ಗೆ ಹೋದ? ಗೊತ್ತಿಲ್ಲ ಮಾವ, ಇನ್ನೊಂದು ಕೆಲಸ ಇದೆ ಅಂತ ಹೋದ. ಯಾರು ಹಿಂದೆ ಬರಬಾರ್ದು ಅಂತ ಆಣೆ ಮಾಡಿಸ್ಕೊಂಡಿದ್ದಾರೆ. ಹಾನೇನಾ? ಅಗ್ರಜ ಪ್ಲೀಸ್ ಹೊರಗಡೆ ಬಾರೋ. ಅಗ್ರಜ ಬಾರೋ. ವೇದಾಂತ್ ಬನ್ನಿ ಪ್ಲೀಸ್, ಅಲ್ಲಿ ಏನಾದರೂ ಆಗಲಿ ಪರವಾಗಿಲ್ಲ. ಅದಕ್ಕೆ ಹೇಳಿದ್ದು ಇದೆಲ್ಲ ಟೈಮ್ ಕಿಲ್ ಮಾಡೋ ಪ್ಲ್ಯಾನ್ ಅಂತ. ನಾನು ಹುಚ್ಚಿ ಥರ ಏನೇನು ಹೇಳಿದೆ ಅಂತ ಮನ್ಸಿಗೆ ತಗೋಬೇಡ ವೇದಾಂತ್. ಪ್ಲೀಸ್ ಸೇಫ್ ಬಾ. ನಿಂಗೇನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಬಜ್ರಂಗಿ ಕಾಪಾಡಪ್ಪ. ಅಕ್ಕನ ಧಾರೆ ಸೀರೆ ನನ್ನ ಆರ್ತಿ ಸೀರೆ ತರಕ್ಕೆ ಒಳಗೋಗಿದ್ದ ಅಗ್ರಜ.